ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೇನೆ. ಇನ್ನು ದಾವಣಗೆರೆ ಬೆನ್ನಲ್ಲೇ ಈಶ್ವರಪ್ಪ ವಿರುದ್ಧ ಬೆಂಗಳೂರಲ್ಲೂ ಕೂಡ ದೂರು ದಾಖಲಾಗಿದೆ. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಈಶ್ವರಪ್ಪ ವಿರುದ್ಧ ಕೇಸನ್ನು ಹಾಕಲಾಗಿದೆ. ಯಶವಂತಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶಾಂಕ್ ಅವರು ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಈಗ ಈಶ್ವರಪ್ಪನವರು ಇವತ್ತು ಮಾತಾಡ್ತಾ ದಾವಣಗೆರೆಯಲ್ಲಿ ಕೇಸ್ ಆಗಿರೋದ್ರ ಬಗ್ಗೆ ಮತ್ತು ಅವರಿಗೆ ನೋಟಿಸ್ ಇಶ್ಯೂ ಆಗಿರೋದ್ರ ಬಗ್ಗೆ FIR ಆಗಿರೋದ್ರ ಬಗ್ಗೆ ಹೇಳ್ತಾ ಇದ್ರು. ಅದ್ರ ಬೆನ್ನಲ್ಲೇ ಈಗ ಮತ್ತೊಂದು ಕೇಸ್ ಆಗಿದೆ. ಬೆಂಗಳೂರಲ್ಲಿ ಯಶವಂತಪುರ ಪೊಲೀಸ್ ಸ್ಟೇಷನ್ನಲ್ಲಿ ಈಶ್ವರಪ್ಪ ವಿರುದ್ಧ ಪ್ರಚೋದನಾಕಾರಿ ಹೇಳಿಕೆ ಆರೋಪದ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಯಶವಂತಪುರ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ಯಶವಂತಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶಾಂಕ್. ಇನ್ನು DK ಸುರೇಶ್ ಬಗ್ಗೆ ಸಿದ್ದಲಿಂಗ ಸ್ವಾಮೀಜಿ ಕಿಡಿಕಾರಿದ್ದಾರೆ. OIC ಬ್ರದರ್ಸ್, DK ಬ್ರದರ್ಸ್ ಇವರಲ್ಲಿ ಯಾರು ಒಳ್ಳೆಯವರು, ಇವರು ಎಲ್ಲಿ ಹುಟ್ಟಬೇಕಿತ್ತು ಅಂತ ಹೇಳಿ ಸಿದ್ದಲಿಂಗ ಸ್ವಾಮೀಜಿ ಪ್ರಶ್ನೆ ಮಾಡಿದ್ದಾರೆ. DK ಬ್ರದರ್ಸ್, OIC ಬ್ರದರ್ಸ್ ವಿರುದ್ಧ ಇನ್ಸ್ಟಾಗ್ರಾಂನಲ್ಲಿ ಕಿಡಿಕಾರಿರುವಂತ ಆಂದೋಲ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಕರುಣೇಶ್ವರ ಮಠದ ಸಿದ್ದಲಿಂಗ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಅನುದಾನದ ವಿಷಯ, ತಾರತಮ್ಯದ ವಿಷಯ ಮಾತಾಡುವಾಗ DK ಸುರೇಶ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ರಾಜಕೀಯವಾಗಿ ಅದನ್ನ ಜೀವಂತವಾಗಿರಿಸೋ ನಿಟ್ಟಿನಲ್ಲಿ ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ರಾಜಕೀಯವಾಗಿ ನಾವು ನೋಡ್ತಾ ಇದ್ದೀವಿ. ಅದು ಕಾಂಟ್ರವರ್ಸಿ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಈಶ್ವರಪ್ಪನವರು ಇವತ್ತು ಸ್ವಲ್ಪ ಯೂಟರ್ನ್ ಹೊಡೆದಂಗೆ ಕಾಣ್ತಾ ಇದೆ. ಮತ್ತೆ ಇದನ್ನೇ ಹಿಂದೂ ಪರ ಸಂಘಟನೆಯವರು ಮತ್ತೆ ರಾಜಕೀಯವಾಗಿ ಬಿಜೆಪಿಯವರು ಯಾವ ತರ ಜೀವಂತವಾಗಿರಿಸೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಶರ್ಮಿತಾ ಶೆಟ್ಟಿ, DK ಸುರೇಶ್ ಅವರು ದಕ್ಷಿಣಕ್ಕೆ ಇದೇ ರೀತಿ ತಾರತಮ್ಯ ಆಗ್ತಿದ್ರೆ ಪ್ರತ್ಯೇಕ ರಾಷ್ಟ್ರವನ್ನು ಕೇಳುವಂತ ಸ್ಥಿತಿ ನಿರ್ಮಾಣ ಆಗುತ್ತೆಂಬ ಈ ಒಂದು ಹೇಳಿಕೆ ಇಡೀ ದೇಶಾದ್ಯಂತ ತಲ್ಲಣವನ್ನು ಸೃಷ್ಟಿ ಮಾಡಿರುವಂಥದ್ದು. ಸ್ವತಃ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಸಂಬಂಧಪಟ್ಟಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ದೇಶಾದ್ಯಂತ ಎಲ್ಲೊಂದು ಕಡೆ ಈಗಾಗಲೇ ಭಾರತ್ ಜೋಡೋ ಯಾತ್ರೆ ಮಾಡ್ತಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಕೂಡ ಇದೆಲ್ಲೊಂದು ಕಡೆ ಪರೋಕ್ಷವಾಗಿ ಇರಿಸು ಮುರುಸು ಅಂತ ಹೇಳಲಾಗ್ತದೆ. ಈ ಎಲ್ಲದರ ನಡುವೆ ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಹಿರಿಯ ನಾಯಕರಾಗಿರ್ತಕ್ಕಂಥ KS ಈಶ್ವರಪ್ಪನವರು DK ಸುರೇಶ್ ಅವರನ್ನ ಗುಂಡಿಕ್ಕಿ ಕೊಲ್ಲಬೇಕೆಂಬ ಹೇಳಿಕೆ ಕೊಟ್ಟಿರುವಂಥದ್ದು. ಇದು ಕೂಡ ಮತ್ತೊಂದು ರಾಜಕೀಯ ವಿವಾದಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಇದರ ಬೆನ್ನಲ್ಲೇ ಇದೀಗ ದೇಶಾದ್ಯಂತ ಮತ್ತೆ ಚರ್ಚೆ ಆಗ್ತಿರುವಂಥದ್ದು. ಈಗಾಗಲೇ KS ಈಶ್ವರಪ್ಪ ವಿರುದ್ಧ ದಾವಣಗೆರೆ ಸೇರಿದಂತೆ ಶಿವಮೊಗ್ಗ, ದಾವಣಗೆರೆ ಹಾಗೂ ಬೆಂಗಳೂರು ಸೇರಿದಂತೆ 3ಕ್ಕೂ ಹೆಚ್ಚು ಕಡೆ ಈಗಾಗಲೇ ಅವರ ಮೇಲೆ ದೂರು ದಾಖಲಾಗಿರುವಂಥದ್ದು. ಈ ದೂರಿನ ಬೆನ್ನಲ್ಲೇ ಇದೀಗ ಇವತ್ತು ಮೌನ ಮುರಿದಿರತಕ್ಕಂಥ ಸಂಸದ DK ಸುರೇಶ್ ಅವರು ಈಗ ಹೊಸ ಸವಾಲು ಹಾಕುವ ಮುಖಾಂತರ ಎಲ್ಲದಕ್ಕೂ ಇದು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೊಂದು ಇಕ್ಕಟ್ಟು ತರುವ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಿದೆ. ಸ್ವತಃ ತಾವು ಬಡವರ ಮಕ್ಕಳನ್ನ, ಶೋಷಿತರ ಮಕ್ಕಳನ್ನ ರೊಚ್ಚಿಗೇಳಿಸಬೇಡಿ, ಆ ಮುಖಾಂತರ ನನ್ನ ಪರೋಕ್ಷವಾಗಿ ಅವರನ್ನ ಟೆಂಪ್ಟ್ ಮಾಡಿ ನನ್ನ ವಿರುದ್ಧ ಬೇರೆ ರೀತಿ ಆಗುವಂತೆ ನೋಡಿಕೊಳ್ಳಬೇಡಿ, ಸ್ವತಃ ನಾನೇ ನಿಮ್ಮ ಮನೆಗೆ ಬರುತ್ತೇನೆ, ನೀವೇ ಸ್ವತಃ ಗುಂಡಿಕ್ಕಿ ಕೊಲ್ಲಿ ಅನ್ನೋ ಮುಖಾಂತರ ಹೊಸ ಸವಾಲನ್ನು ಎಸೆದಿರುವಂತದ್ದು. ಮತ್ತು ಒಂದು ವಾರ ಸಮಯ ತೆಗೆದುಕೊಂಡಿರ್ತಕ್ಕಂಥ DK ಸುರೇಶ್ ಅವರು ಒಂದು ವಾರದೊಳಗಡೆ ನಾನು ಈ KS ಈಶ್ವರಪ್ಪನವರ ನಿವಾಸಕ್ಕೆ ಹೋಗ್ತೀನಿ, ಅವರೇ ನನ್ನನ್ನು ಗುಂಡಿಕ್ಕಿ ಕೊಲ್ಲಿ, ಬಡವರ ಮಕ್ಕಳನ್ನು ಈ ವಿಚಾರದಲ್ಲಿ ಬಲಿ ತೆಗೆದುಕೊಳ್ಳೋದು ಬೇಡ, ಅವರು ಮಹಾತ್ಮ ಗಾಂಧಿ ಕೊಂದಂತವರು, ಹಾಗಾಗಿ ಅವರಿಗೆ ಗುಂಡಿಕ್ಕುವುದು ಸುಲಭ ಅನ್ನೋ ಮುಖಾಂತರ ಇದೀಗ ಈಶ್ವರಪ್ಪನವರಿಗೆ ಸವಾಲನ್ನು ಎಸೆದಿರುವಂತದ್ದು. ಆ ಮುಖಾಂತರ DK ಸುರೇಶ್ ಅವರು ಒಂದು ವೇಳೆ ಶಿವಮೊಗ್ಗದ KS ಈಶ್ವರಪ್ಪನವರ ನಿವಾಸಕ್ಕೆ ನನ್ನನ್ನು ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿ, ನೀವೇ ಸ್ವತಃ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿ ಒಂದು ವೇಳೆ ಹೋದ್ರೆ ಅದು ಮತ್ತೊಂದು ರಾಜಕೀಯ ತಿರುವಿಗೆ ಕಾರಣ ಆಗ್ಬೋದೆಂಬ ಮಾತು ಈಗ ಕೇಳಿ ಬರ್ತಿರುವಂತ. ಹಾಗಾಗಿ ಇದೇ ಕಾರಣಕ್ಕಾಗಿ KS ಈಶ್ವರಪ್ಪನವರು ಇವತ್ತು ತಮ್ಮ ಮಾತಿನ ವರಸೆಯನ್ನು ಕೂಡ ಬದಲಾಯಿಸಿರುವಂತದ್ದು. ಎಲ್ಲೊಂದ್ ಕಡೆ ನಾನು DK ಸುರೇಶ್ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಲಿಲ್ಲ, ನಾನು ಅವರ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ ಅನ್ನೋ ಮುಖಾಂತರ ಎಲ್ಲೊಂದ್ ಕಡೆ ಇದು ಮತ್ತೊಂದು ರಾಜಕೀಯ ಹಂತ ಮತ್ತು ರಾಜಕೀಯ ತಿರುವು ಪಡೆಯುವ ಸಾಧ್ಯತೆಯ ಕಾರಣಕ್ಕಾಗಿ ಇದೀಗ KS ಈಶ್ವರಪ್ಪನವರು ಸಾಫ್ಟ್ ಕಾರ್ನರ್ ಆಗಿರುವಂತದ್ದು ಮತ್ತು ತಮ್ಮ ಹೇಳಿಕೆಯನ್ನು ಎಲ್ಲ ಒಂದ್ ಕಡೆ ನಾನು ಆ ರೀತಿ ಹೇಳಿಕೆಯನ್ನು ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು. ಒಟ್ಟಾರೆ ಗುಂಡಿಕ್ಕಿ ಕೊಲ್ಲಿ ಅನ್ನುವ ವಿಚಾರ ಇದನ್ನ ಪ್ರತಿಷ್ಠೆಗೆ ತೆಗೆದುಕೊಂಡಿರತಕ್ಕಂಥ DK ಬ್ರದರ್ಸ್ ಅವರು ಸ್ವತಃ KS ಈಶ್ವರಪ್ಪನವರ ಶಿವಮೊಗ್ಗದ ನಿವಾಸಕ್ಕೆ ಹೋಗಿ ನನ್ನನ್ನು ಗುಂಡಿಕ್ಕಿ ಕೊಲ್ಲಿ ಅನ್ನೋ ಮುಖಾಂತರ ಮತ್ತೊಂದು ಸವಾಲನ್ನು ಎಸೆದಿದ್ದಾರೆ ಅಂತಲೇ ಹೇಳ್ಬೋದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್. ನೋಡೋಣ ಮುಂದಿನ ದಿನದಲ್ಲಿ ಯಾವ ತರ ಡೆವಲಪ್ಮೆಂಟ್ಸ್ ನಡೆಯುತ್ತೆ ಅಂತ ಹೇಳಿ. 10 ದಿನ ಅಕ್ರಮವಾಗಿ ಬಂಧನದಲ್ಲಿಟ್ಟು ವ್ಯಕ್ತಿ